ಜಿಲ್ಲೆಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದಿಂದ ಜೂನ್ 10ರಂದು ಬೆಳಗ್ಗೆ 10:30ಕ್ಕೆ ಯಲ್ಲಾಪುರದ ನಿಸರ್ಗ ಮನೆಯಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಒಕ್ಕೂಟದ ಸಂಚಾಲಕ ಎಂಕೆ ಭಟ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ರಾಜ್ಯ ಪಂಚಾಯತ್ ರಾಜ್ ಪರಿಷತ್ತಿನ ಕಾರ್ಯಾಧ್ಯಕ್ಷ ವಿವೈ ಗೋರ್ಪಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಪಂಚಾಯತ್ ರಾಜ್ ಒಕ್ಕೂಟವು ರಾಜಕೀಯ ಬೆಂಬಲಿತ ಸಂಘಟನೆಯಲ್ಲಿ ಒಕ್ಕೂಟದಿಂದ ಸರ್ಕಾರ ಮಟ್ಟದಲ್ಲಿ ತಪ್ಪುಗಳನ್ನು ಗುರುತಿಸಿ ತಿಳಿಸುವ ಕೆಲಸ ಮಾಡುತ್ತಿದ್ದು, ಇದರಿಂದ ಸಾಕಷ್ಟು ಅಭಿವೃದ್ಧಿ ಮಾಡಲಾಗಿದೆ ಎಂದರು. ನಾವು ತೀರ್ಮಾನ ಮಾಡಿ ಕಳಿಸಿದ್ರೆ ಅದನ್ನು ಮಂದಿಗೆ ಕೊಡಬೇಕೆ ಹೊರತು ಅಲ್ಲಿ ರಾಜ್ಯ ಮಟ್ಟದಲ್ಲೋ ದೇಶ ಮಟ್ಟದಲ್ಲೋ ಕುಳಿತು ಈ ಗ್ರಾಮಕ್ಕೆ ಇಂಥದ್ದು ಕೊಡುವ ಅಂತ ಹೇಳಿ ಏನು ನಿರ್ಮಾಣ ಮಾಡಿ ಆ ಒಂದು ಕಾಮಗಾರಿಯನ್ನು ನಮ್ಮ ಊರಿಗೆ ಅಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮಗೇನು ಬೇಕು, ನಮ್ಮ ಊರಿಗೇನು ಬೇಕು ಅದನ್ನು ನಾವು ಕೇಳ್ತೇವೆ ಕೊಡಿ ಅಂತ ಹೇಳಿ. ಹಲವಾರು ವಿಷಯಗಳಲ್ಲಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಅವರು ಕೂಡ ವಾಪಸ್ಸನ್ನು ತೆಗೆದುಕೊಂಡಿದ್ದಾರೆ. ಉದಾಹರಣೆಗೆ JJM ಅಂತ ಹೇಳಿ ತಾವೆಲ್ಲ ಕೇಳಿರ್ಬೋದು, ಜಲಜೀವನ ಮಿಷನ್ನಲ್ಲಿ ಅಂತೇಳಿ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಎರಡೂ ಕೂಡ ಸೇರ್ಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅವರು ನಮಗೇನು ಕೊಟ್ಟು ಹೇಳಿದರು, ಈ ಒಂದು ಸ್ಕೀಮ್ನಲ್ಲಿ ಪಂಚಾಯತ್ 15% ಕೊಡಬೇಕು, ಪಬ್ಲಿಕ್ 10% ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ಹಾಕಿದ್ರು. ಅದಕ್ಕೆ ನಾವು ಪಂಚಾಯತ್ನಿಂದ 15% ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಏನು ಈ ಕರಗಳ ಒಟ್ಟಾಗಿ ಬರ್ತವಲ್ಲ ಆ ದುಡ್ಡನ್ನು ತೆಗೆದಿರಬೇಕು. ದುಡ್ಡನ್ನು ನಮ್ಮ ಸಂಘಟನೆ ಬಲವಾಗಿ ಇಲ್ಲ ಆಗಿತ್ತು ಅವಾಗ. ಅದನ್ನು ತುಂಬಿಸ್ಕೊಂಡ್ಬಿಟ್ರು, ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ CEO ಮುಖಾಂತರ ಅದನ್ನು ತುಂಬಿಸ್ಕೊಂಡ್ಬಿಟ್ರು. ಆಮೇಲೆ ನಾವು ಅದನ್ನು ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಅದನ್ನ ಧ್ವನಿ ಎತ್ತಿದಾಗ ನಾವು ಹಾಕಿದಂಥ ಹಣವನ್ನು ಅವರು ವಾಪಸ್ ಕೊಟ್ಟರು ನಮಗೆ ಪಂಚಾಯತ್ಗೆ. ಸೊ ಇದು ಸಂಘಟನೆಯಿಂದ ನಮಗೆ ಆದಂತಹ ಒಂದು ಪ್ರಯೋಜನ ಅಂತ ಹೇಳ್ಬೋದು. ತರಬೇತಿಗೆ ಆಯ್ಕೆ ಮಾಡುವವರು ಅವರಿಗೆ ದುಡ್ಡು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಗೆ ಹೇಳಿದ್ರು. ನಾವು ಅದನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜಲಜೀವನ್ ಮಿಷನ್ ಅಡಿಯಲ್ಲೇ ಕೂಡ ಇರ್ತದೆ, ಆ ಒಂದು ಫಂಡ್ ಇರ್ತದೆ ಅಂತಕ್ಕಂಥ ವಿಚಾರವನ್ನು ಸರ್ಕಾರಕ್ಕೆ ಹೇಳಿದವಾಗ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡು ಈಗ ಅವರೇ ಅದನ್ನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮುಂದಾದರು. ಸೊ ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ನಾವು ರಾಜ್ಯ ಮಟ್ಟದ ಸರ್ಕಾರಗಳಿಗೆ ತಿಳಿಸಿದಾಗ ನಮ್ಮ ಬರ್ಡನ್ ಪಂಚಾಯತ್ಗೆ ಆಗ್ತಕ್ಕಂಥ ಬರ್ಡನ್ ಕಡಿಮೆ ಆಗ್ತಾ ಬಂತು. ಕೆಲವೊಂದು ಯೋಜನೆಗಳು ನಮಗೆ ಇಲ್ಲಿ ಲಭ್ಯವಿದೆಯೋ, ಅವಶ್ಯಕತೆ ಇದೆಯೋ ಇಲ್ಲವೋ ಕೇಳೋದೇ ಇಲ್ಲ. ಉದಾಹರಣೆಗೆ ಕೂಸಿನ ಮನೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ತಂದರು. ಅದು ಈ NRIG ಉದ್ಯೋಗ ಖಾತೆ ಯೋಜನೆಯಲ್ಲಿ ಕಾಮಗಾರಿಗೆ ತೆರಳಿದಾಗ ಆ ಕೆಲಸಕ್ಕೆ ಹೋದಂಥ ಮಹಿಳೆಯರಿಗೆ ಸಣ್ಣ ಮಕ್ಕಳಿದ್ರೆ, 3 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರನ್ನ ನೋಡಿಕೊಳ್ಳಲಿಕ್ಕೆ ಕೇಳತಕ್ಕಂಥ ವಿಚಾರದಲ್ಲಿ ಕೂಸಿನ ಮನೆಯನ್ನು ತಂದರು. ಬಟ್ ಈ ಕಾನ್ಸೆಪ್ಟ್ ನಮ್ಮ ಪಂಚಾಯತಕ್ಕೆ ಯೋಗ್ಯ ಇಲ್ಲ. ನಮ್ಮ ಭಾಗದಲ್ಲಿ ಕರಾವಳಿಯಲ್ಲೂ ಕೂಡ ನಮ್ಮ ಮಲೆನಾಡಿನಲ್ಲೂ ಕೂಡ ಎಲ್ಲೂ ಕೂಡ ಯೋಗ್ಯ ಇಲ್ಲ. ಅವ್ರು ಎಲ್ಲ ಪಂಚಾಯತ್ನವರು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಿದ್ರು. ನಾವು ಅದಕ್ಕೆ ಒಪ್ಪೋದ್ರಿಂದ ಇದು ಸಾಧ್ಯ ಇಲ್ಲ, ನಿಷ್ಪ್ರಯೋಜನ ಅಂತಕ್ಕಂಥ ವಿಚಾರವನ್ನು ಮನದಟ್ಟು ಮಾಡುವಾಗ ಕೆಲವೊಂದು ಆಯ್ದ ಪಂಚಾಯತ್ಗಳನ್ನು ಆಯ್ಕೊಂಡು ಮಾಡಿದರು. ಅದು ಕೂಡ ನಂಬಿಕೆ ವಾಸ್ತೆ ಮಾಡಿದರೆ ಹೊರತು ಏನೂ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಅದನ್ನು ಸರ್ಕಾರಕ್ಕೆ ಈಗ ಮುಟ್ಟಿಸುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಮಾಡಿಕೊಳ್ಳುವಾಗ ನಮಗೆ ಏನು ಚುನಾಯಿತ ಪ್ರತಿನಿಧಿಗಳಿದ್ವಿ, ನಮಗೆ 300 ರೂಪಾಯಿ ಈಗ ಭತ್ತೆಯನ್ನು ಕೊಡ್ತಾರೆ. ಮೊದಲು 100 ರೂಪಾಯಿ ಕೊಡ್ತಾ ಇದ್ರು, ಈಗ 300 ರೂಪಾಯಿ ಕೊಡ್ತಾರೆ. ಮೊದಲು 500 ರೂಪಾಯಿ ನಮಗೆ ಗೌರವಧನ ಬರ್ತಾ ಇತ್ತು. ನಮ್ಮ ಸಂಘಟನೆ ಆದಮೇಲೆ ಈಗ ಒಬ್ಬ ಸದಸ್ಯರಿಗೆ 2,000 ರೂಪಾಯಿ ಬರ್ತಾ ಇದೆ. ಉಪಾಧ್ಯಕ್ಷರಿಗೆ 4,000, ಆಮೇಲೆ ಅಧ್ಯಕ್ಷರಿಗೆ 6,000, ಈ ರೀತಿ ಗೌರವಧನ ಬರ್ತಾ ಇದೆ. ಅದೇ ರೀತಿ ನಾವು ಇನ್ನೂ ಕೇಳಿದ್ದೇವೆ, ಪ್ರಸ್ತಾವವನ್ನು ಇಟ್ಟಿದ್ದೇವೆ, ಅದು ಕೇರಳ ಮಾದರಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು. ಅದೇ ಮುಂದೆ ಏನಾಗ್ತದೋ ನೋಡಬೇಕು. ಸೊ ನೀವು ಪ್ರಶ್ನೆ ಮಾಡಬಹುದು, ಈಗ 5 ವರ್ಷ ಕಳೆದು ಹೋಯಿತು, ಇನ್ನೊಂದು ಸ್ವಲ್ಪ ದಿವಸ ಉಂಟು, ನೀವೇನೀಗ ಸಂಘಟನೆ ಮಾಡಿ ಇದು ಪ್ರಯೋಜನ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಮ್ಮ ಸಂಘಟನೆ ಯಾಕೆ ಅಂದರೆ, ನಾವು ಮುಂದೆ ಬರ್ತೇವೆಯೋ ಇಲ್ಲೋ, ಆಯ್ಕೆ ಆಗ್ತೇವೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಈ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು 30% ಜನ ಮತ್ತೆ ಆಯ್ಕೆಯಾಗಿ ಈ ಒಂದು ಸಂಘಟನೆ ಗ್ರಾಮ ಪಂಚಾಯತ್ ಆಯ್ಕೆಯಾಗಿ ಬರ್ತಾರೆ. ಅವರಿಗೆ ಮಾದರಿಯಾಗಿ ಸಂಘಟನೆ ಉಳಿಗೆ ಹೇಳ್ತಕ್ಕಂಥ ಉದ್ದೇಶದಿಂದ ನಾವು ಒಂದು ಸಂಘಟನೆಯನ್ನು ಬಲಪಡಿಸಿದ್ದೇವೆ. ಕರ್ನಾಟಕ ಇನ್ವಿಟೇಷನ್ ನಮ್ಮ ಕೈಯಲ್ಲಿ ನೀಡಿದ್ದೇವೆ.
ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತು, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾಕೂಟ ಉತ್ತರ ಕನ್ನಡ, ಬುಡಕಟ್ಟು ಶೈಕ್ಷಣಿಕ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಟನೆಗಳ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆ ಇವರ ಒಂದು ಎಲ್ಲ ಆಶ್ರಯದಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನಾಚರಣೆಯನ್ನು ಇಟ್ಕೊಂಡಿದ್ದೇವೆ. ಸೊ ಈ ಪಂಚಾಯತ್ ರಾಜ್ ಸಬಲೀಕರಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಒಕ್ಕೂಟದ ಸತೀಶ್ ನಾಯ್ಕ್, ಕುಮಟಾ ತಾಲೂಕು ಗೌರವಾಧ್ಯಕ್ಷ, ಅಧ್ಯಕ್ಷ ಎಸ್.ಟಿ. ನಾಯ್ಕ್, ಸದಾಶಿವ ಚಿಕ್ಕೋತಿ, ಪ್ರಕಾಶ್ ಶ್ರೀಧರ್ ಪೈ, ನವೀನ್ ಪಟ್ಗಾರ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.